ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಸುಖವನ್ನು ತರಲಿ ಅಂತ ಮೊದಲು ಪೂಜೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನಿವತ್ತು ಡ್ರೈ ಫ್ರೂಟ್ಸ್ ಲಡ್ಡೂನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿಯನ್ನು ಕಾಯಕ್ಕಿಟ್ಕೊಂಡಿದ್ದೆ. ಅದಕ್ಕೆ 2 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು 1 ಕಪ್ಪಷ್ಟು ಪಿಸ್ತವನ್ನು ತೊಗೊಂಡಿದ್ದೀನಿ. ಪಿಸ್ತವನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಡ್ರೈ ಫ್ರೂಟ್ಸ್ ಲಡ್ಡುವನ್ನು ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಹಾಗೆಯೇ ಗರ್ಭಿಣಿಯರಾಗಿರಲಿ, ಮನೆಯಲ್ಲಿ ಹಿರಿಯರಾಗಿರಲಿ, ಎಲ್ಲರಿಗೂ ಈ ಡ್ರೈ ಫ್ರೂಟ್ಸ್ ಲಡ್ಡು ಅನ್ನೋದು ತುಂಬ ಯೂಸ್ಫುಲ್ ಆಗುತ್ತೆ. ಪಿಸ್ತಾ ರೋಸ್ಟ್ ಆಯಿತು. ನಂತರ ನಾನಿಲ್ಲಿ ಕಮಲದ ಬೀಜವನ್ನು ತೊಗೊಂಡಿದ್ದೀನಿ. ಕಮಲದ ಬೀಜವನ್ನು ನಾವಿಲ್ಲಿ ನೋಡ್ಕೊಂಡು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಅದು ಏನಕ್ಕೆ ಅಂತಂದರೆ ಫಸ್ಟಿಗೆ ಹಾರ್ಡ್ ಆಗಿರುತ್ತೆ, ರೋಸ್ಟ್ ಮಾಡ್ತಾ ಮಾಡ್ತಾ ಸಾಫ್ಟ್ ಆಗುತ್ತೆ. ನೋಡಿರಿ, ತೋರಿಸ್ತಾ ಇದ್ದೀನಿ. ನಾನು ಚೆಕ್ ಮಾಡಿದೆ, ಅದನ್ನು ರೋಸ್ಟ್ ಆಗಿಲ್ಲ ಕಂಪ್ಲೀಟಾಗಿ. ಸೊ ಕಂಪ್ಲೀಟಾಗಿ ರೋಸ್ಟ್ ಆದಮೇಲೆ ಅದು ಪೂರ್ತಿಯಾಗಿ ಪುಡಿ ಆಗುತ್ತೆ. ನೋಡಿರಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಫೈನಲ್ಲಾಗಿ ಅದು ಕ್ಲೀನಾಗಿ ರೋಸ್ಟ್ ಆಗಿದೆ. ಸೊ ಹೀಗೆ ನೀಟಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಕಮಲದ ಬೀಜವನ್ನು ರೋಸ್ಟ್ ಮಾಡಿ ಇಟ್ಕೊಂಡಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಗೋಡಂಬಿನ ತೊಗೊತಾ ಇದ್ದೀನಿ. ಗೋಡಂಬಿನ ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ತೊಗೊತೀನಿ. ಏನಕ್ಕೆ ಅಂತಂದರೆ ಇದು ಮಕ್ಳುಗಳಿಗೆ ಕೊಟ್ಟಾಗ ಕಫ ಕಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಜಾಸ್ತಿ ಕಫ ಇದರಿಂದನೇ ಕಟ್ಕೊಳೋದ್ರಿಂದ ಕಡಿಮೆ ಗೋಡಂಬಿನ ತೊಗೊಂಡ್ರೆ ಸಾಕಾಗುತ್ತೆ. ಮನೇಲಿ ಮಕ್ಕಳಿದ್ರೆ ಕಡಿಮೆ ತೊಗೊಳ್ರಿ, ಇಲ್ಲ ದೊಡ್ಡವರಿದ್ದು ಅಂತಂದರೆ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡ್ರೂ ಆಗುತ್ತೆ. ಇದು ನಿಮ್ಮ ಚಾಯ್ಸು ಗೋಡಂಬಿ ತೊಗೊಳ್ಳೋದು. ನಂತರ ನಾನಿಲ್ಲಿ ವಾಲ್ನಟ್ಸ್ನ ತೊಗೊಂಡಿದ್ದೀನಿ. ವಾಲ್ನಟ್ಸು ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಮಕ್ಕಳು ಬ್ರೈನ್ನ ಚುರುಕು ಮಾಡುತ್ತೆ, ಹಾಗೆ ಅವರು ದಿನಪೂರ್ತಿ ಆ್ಯಕ್ಟಿವ್ ಆಗಿರೋಕ್ಕೆ ಸಹ ಯೂಸ್ಫುಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ಪ್ರೆಗ್ನೆಂಟ್ ಲೇಡೀಸಿಗೆ ಪ್ರೆಗ್ನೆಂಟ್ ಇದ್ದಾಗಿಂದನೂ ವಾಲ್ನಟ್ಸ್ ಆಗಲಿ ಬಾದಾಮಿ ಆಗಲಿ ಚೆನ್ನಾಗಿ ತಿನ್ನೋಕೆ ಹೇಳ್ತಾರೆ. ನಂತರ ನಾನಿಲ್ಲಿ ವಾಲ್ನಟ್ಸ್ನ ಡ್ರೈ ರೋಸ್ಟ್ ಮಾಡ್ಕೊಂಡಾದಮೇಲೆ ಬಾದಾಮಿನ ತೊಗೊಂಡಿದ್ದೀನಿ. ಬಾದಾಮಿನೂ ಅಷ್ಟೇ ತುಂಬ ಯೂಸ್ಫುಲ್ಲು. ಇದನ್ನು ನೆನೆಸಿಟ್ಟು ತಿಂದ್ರೂ ಮಕ್ಕಳಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ಹಾಗೆ ಚುರುಕಾಗಿರ್ತಾರೆ. ನಂತರ ನಾನಿಲ್ಲಿ ಒಂದು 1/2 ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ತೊಗೊಳೋದ್ರೆ ತೊಗೋಬೋದು, ಇಲ್ಲ ಅಂತಂದರೆ ಬಿಡ್ಬೋದು. ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಫೇಸಲ್ಲಿ ಗ್ಲೋ ಅನ್ನೋದು ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಹಾಗೆ ಇದನ್ನು ಸಹ ರೋಸ್ಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಅಗಸೆ ಬೀಜವನ್ನು ತೊಗೊಂಡಿದ್ದೀನಿ. ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಕೂದಲು ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದು ಸ್ವಲ್ಪ ಬಾಣಲೆ ಬಿಸಿಯಾಗಿದ್ದಾಗ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಇಲ್ಲ ಅಂತಂದರೆ ಚಟ್ಪಟ್ ಅಂತ ಎಲ್ಲ ಆರಿಬಿಡತ್ತೆ. ಸೊ ಅದಕ್ಕೋಸ್ಕರ ಲಾಸ್ಟಲ್ಲಿ ಒಂದು 2 ಮಿನಿಟ್ಸ್ ಹಾಕ್ಕೊಂಡ್ರೆ ಸಾಕು. ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊಂಡಾಯಿತು. ನಂತರ ನಾನಿಲ್ಲಿ ಡೇಟ್ಸ್ನ ಮತ್ತು ದ್ರಾಕ್ಷಿನ ಒಂದು ಸುತ್ತು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಏನು ಮಾಡ್ತೀನಿ ಅಂತಂದರೆ ತುಪ್ಪದಲ್ಲಿ ಒಂದು 5 ನಿಮಿಷ ಫ್ರೈ ಮಾಡ್ಕೊತೀನಿ. ಇದನ್ನು ತುಪ್ಪದಲ್ಲಿ ಫ್ರೈ ಆದರೂ ಮಾಡ್ಬೋದು, ಇಲ್ಲ ಹಾಗೇನಾದರೂ ಹಾಕ್ಕೋಬೋದು. ಈಗ ಸಣ್ಣ ಮಕ್ಳುಗಳಿಗೆ ಕೊಡ್ತೀರಾ ಅಂತಂದರೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊಡೋದು ಬೆಸ್ಟು. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಅಷ್ಟೇ. ತೀರಾ ಡ್ರೈ ಫ್ರೂಟ್ಸ್ನ ಕೊಂತೀವಲ್ಲ ಆ ಥರ ರೋಸ್ಟ್ ಮಾಡ್ಕೋಬೇಕು ಅನ್ನೋದೇನಿಲ್ಲ. ಈ ಮೊದಲೇ ಇಲ್ಲಿ ನೀಟಾಗಿ ಮಿಕ್ಸಿ ಆಗಿರೋದ್ರಿಂದ ಹಾಗೇನೂ ಸಹ ಕೈಯಲ್ಲಿ ಕಲಿಸ್ಕೋಬೋದು. ನಾನಿಲ್ಲಿ 1-2 ನಿಮಿಷ ಹಾಗೆ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಅದ್ರ ಜೊತೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲದೂ ದ್ರಾಕ್ಷಿ ಮತ್ತು ಡೇಟ್ಸ್ ಜೊತೆಗೆ ನೀಟಾಗಿ ಕವರ್ ಆಗಬೇಕು. ಆ ರೀತಿಯಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ತೋರಿಸ್ತಿದ್ದೀನಿ, ಅದು ಸ್ಪೂನಲ್ಲಿ ಮಿಕ್ಸ್ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಹ್ಯಾಂಡ್ಸ್ನ ಯೂಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಲ್ಲಿ ಡೇಟ್ಸ್ ಜೊತೆಗೆ ಅವು ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ರೀತಿಯಲ್ಲಿ ಕಲಿಸ್ಕೋಬೇಕಾಗತ್ತೆ. ನೋಡ್ರಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಡೇಟ್ಸು ಜಾಸ್ತಿ ತೊಗೊಂಡಷ್ಟು ಏನಾಗುತ್ತೆ, ಇನ್ನೂ ಸಾಫ್ಟ್ ಆಗ್ತಾ ಹೋಗುತ್ತೆ. ನೀವು ಡೇಟ್ಸ್ ಕಮ್ಮಿ ತೊಗೊಂಡ್ರೆ ಡ್ರೈ ಫ್ರೂಟ್ಸ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಡ್ರೈ ಫ್ರೂಟ್ಸ್ಗಳು ಅದ್ರ ಜೊತೆಗೆ ಮಿಕ್ಸ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಡೇಟ್ಸು ಜಾಸ್ತಿ ತೊಗೊಬೇಕಾಗತ್ತೆ. ಡೇಟ್ಸನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಮ ರಕ್ತ ಕೊರತೆಯನ್ನು ಸಹ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮಲ್ಲಿ ಬ್ಲಡ್ ಉತ್ಪತ್ತಿ ಆಗೋದಕ್ಕೂ ಸಹಾಯ ಆಗುತ್ತೆ. ಈ ರೀತಿಯಲ್ಲಿ ನಾವು ಮನೆಯಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಲಡ್ಡೂನ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ಲಡ್ಡುವನ್ನು ಒಂದು ಲಡ್ಡುವಿನ ಜೊತೆಗೆ ಒಂದು ಬಾಳೆಹಣ್ಣು, ಒಂದು ಲೋಟ ಹಾಲನ್ನ, ಇಲ್ಲ ಮಾರ್ನಿಂಗ್ ಆದರೂ ಅಥವಾ ನೈಟ್ ಆದರೂ ತಗೊಂಡ್ರೆ ಭಾರಿ ಯೂಸ್ಫುಲ್ ಆಗುತ್ತೆ. ಇದನ್ನು ಡಾಕ್ಟ್ರು ಕೂಡ ಸಜೆಸ್ಟ್ ಮಾಡ್ತಾರೆ. ಸೊ ಇಲ್ಲಿ ನಾನು ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ಡ್ರೈ ಫ್ರೂಟ್ಸನ್ನು ಹಾಗೇ ಡೇಟ್ಸನ್ನು ಹಾಗೆ ಅದ್ರ ಜೊತೆಗೆ ದ್ರಾಕ್ಷಿನೂ ಸಹ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇಲ್ಲಿ ಒಂದೊಂದಾಗಿ ಉಂಡೆಯನ್ನು ಕಟ್ಕೊತಾ ಇದ್ದೀನಿ. ಈ ರೀತಿ ಹಸ್ತವನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಒಂದೊಂದೇ ಉಂಡೆನ ಕಟ್ಕೋಬೋದು. ಇದನ್ನು ಬೇಕಾದರೆ 1 ಸ್ಪೂನ್ ತುಪ್ಪನೂ ಸಹ ಯೂಸ್ ಮಾಡ್ಕೊಂಡು ಕಟ್ಕೋಬೋದು. ತುಪ್ಪ ಏನು ಅವಶ್ಯಕತೆ ಏನಿರಲ್ಲ. ಇದು ಡೇಟ್ಸ್ ಹಾಕಿರೋದ್ರಿಂದ ಅದೇ ಸ್ಟ್ರಕ್ಚರ್ಸ್ ಚೆನ್ನಾಗಿ ಬರೋ ಥರ ಮಾಡುತ್ತೆ. ಈ ರೀತಿಯಲ್ಲಿ ಒಂದೊಂದೇ ಉಂಡೆನ ಅಂಗೈ ಹಸ್ತದಿಂದ ಕಟ್ಕೊತಾ ಬರಬೇಕಾಗುತ್ತೆ. ಈ ರೀತಿಯಲ್ಲಿ ನಾವು ಡ್ರೈ ಫ್ರೂಟ್ಸ್ ಲಡ್ಡೂನ ಮನೆಯಲ್ಲೇ ಮಾಡ್ಕೋಬೋದು. ಇದು ಆರೋಗ್ಯಕ್ಕೆ ತುಂಬ ಉಪಯೋಗಕಾರಿಯಾಗಿರುತ್ತೆ. ಹಾಗೆ ಮಕ್ಕಳುಗಳಿಗೆ ದಿನ ಒಂದೊಂದು ಕೊಡ್ತಾ ಬಂತು ಅಂತಂದರೆ ಅವರ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚು ಮಾಡುತ್ತೆ. ಅದ್ರ ಜೊತೆಗೆ ಗರ್ಭಿಣಿ ಸ್ತ್ರೀಯರು ಸಹ ದಿನ ಒಂದೊಂದು ತಗೊಬೋದು. ನಂತರ ಬಾಣಂತಿಯರಿಗೂ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಹಾಗೆ ಹಾಲು ಉಣಿಸೋ ತಾಯಂದಿರಿಗೂ ಇದು ಬಹಳ ಯೂಸ್ಫುಲ್ ಆಗಿರುತ್ತೆ. ಇದನ್ನು ತಗೊಳೋದ್ರಿಂದ ಹೆಚ್ಚು ಹಾಲು ಉತ್ಪತ್ತಿ ಆಗುತ್ತೆ. ನಂತರ ಮನೆಯಲ್ಲಿ ವಯಸ್ಸಾದ ಹಿರಿಯರಿಗೆ ದಿನ ಒಂದೊಂದು ಈ ರೀತಿಯ ಲಡ್ಡುಗಳ ಜೊತೆಗೆ 1 ಲೋಟ ಹಾಲನ್ನ ಕೊಡ್ತಾ ಬಂತಂದರೆ ಅವರಲ್ಲೂ ಇಮ್ಯುನಿಟಿ ಪವರು ಜಾಸ್ತಿ ಆಗ್ತಾ ಬರುತ್ತೆ. ಅವರಿಗೂ ಸಹ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದ್ರ ಜೊತೆಗೆ ಅವರಲ್ಲೂ ಉತ್ಸಾಹ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗೆಯೇ ತುಂಬ ಸಣ್ಣ ಇರುವಂತಹ ಮಕ್ಕಳಿಗೆ ಈ ರೀತಿಯ ಲಡ್ಡುಗಳ ಜೊತೆಗೆ 1 ಲೋಟ ಹಾಲು ಹಾಗೆ 1 ಬಾಳೆಹಣ್ಣನ್ನು ನೀಡಿದರೆ ಅವರು ಸಹ ದಪ್ಪವನ್ನು ಆಗ್ತಾರೆ. ಈ ರೀತಿಯಲ್ಲಿ ನಾವು ಡ್ರೈ ಫ್ರೂಟ್ಸ್ ಲಡ್ಡೂನ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ಎಲ್ಲ ರೀತಿಯ ಉಪಯೋಗಗಳು ಇದರಿಂದ ಆಗುತ್ತೆ. ಸೊ ಈಗ ನಾನು ಎಲ್ಲ ಡ್ರೈ ಫ್ರೂಟ್ಸ್ ಲಡ್ಡೂನ ನೀಟಾಗಿ ಉಂಡೆ ಮಾಡ್ತಾಯಿದ್ದೀನಿ. ಫೈನಲಾಗಿ ಈಗ ನಾನು ತೊಗೊಂಡಿರುವಂಥ ಡ್ರೈ ಫ್ರೂಟ್ಸ್ ಲಡ್ಡೂನಲ್ಲಿ ಒಂದು 10ರಿಂದ 11 ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ. ಸೊ ಈ ರೀತಿಯಲ್ಲಿ ನಾವು ಮನೆಯಲ್ಲೇ ಆರಾಮಾಗಿ ಡ್ರೈ ಫ್ರೂಟ್ಸ್ ಲಡ್ಡೂನ ರೆಡಿ ಮಾಡ್ಕೋಬೋದು. ನೀವು ಒಂದ್ಸಲ ಈ ರೀತಿಯ ಡ್ರೈ ಫ್ರೂಟ್ಸ್ ಲಡ್ಡೂನ ಟ್ರೈ ಮಾಡಿ ನೋಡಿ. ಮನೆ ಮಂದಿ ಎಲ್ಲ ಕೂತ್ಕೊಂಡು ತಿನ್ನುವಂತಹ ಡ್ರೈ ಫ್ರೂಟ್ಸ್ ಲಡ್ಡು ಇದಾಗಿರುತ್ತೆ. ಇದನ್ನು ಒಂದು 10ರಿಂದ 15 ದಿನ ಇಟ್ಕೊಂಡು ತಿನ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.